ದುಬಾರೆಗೆ ಬಾಯ್ ಬಾಯ್ ಹೇಳುವಂಥ ಟೈಮ್ ಬಂದಿದೆ. ಬನ್ನಿ, ಲೆಟ್ಸ್ ಗೋ. ಈಗ ನಮ್ಮ ಪಯಣ ಎಲ್ಲಿಂದ ನಾವು ಎಲ್ಲಿಗೆ ಹೋಗ್ತಾಯಿದ್ದೀವಿ ಗೆಸ್ ಮಾಡಿ. ನೀವು ಎಲ್ಲಿ ಗೆಸ್ ಮಾಡ್ತೀರಾ? ನಾವು ಡಿಸೈಡ್ ಮಾಡಿರೋದಲ್ವ. ಕೋಟೆ ಬೆಟ್ಟ ಹೋಗೋಣ ಬನ್ನಿ. ಕೋಟೆ ಬೆಟ್ಟ. ಬನ್ನಿ, ಈಗ ಕೋಟೆ ಬೆಟ್ಟದ ಕಡೆಗೆ ನಮ್ಮ ಪಯಣ ಬಳಸುವ. ಲೆಟ್ಸ್ ಗೋ. ಕೋಟೆ ಬೆಟ್ಟ, ಕೋಟೆ ಬೆಟ್ಟ. ಇಲ್ಲಿಂದ ಏನಿಲ್ಲ ಅಂದ್ರೂ ಕೋಟೆ ಬೆಟ್ಟಕ್ಕೆ ಕರೆಕ್ಟಾಗಿ 40 ಕಿಲೋಮೀಟ್ರ್ ಆಗುತ್ತೆ ಗುರು. 40 ಕಿಲೋಮೀಟರ್ಸ್. ಏನೋ ಒಂದು 1.5 ಅವರಲ್ಲಿ ಇರ್ತೀವಿ. ಅಲ್ಲಿಂದ ಮುಗಿಸ್ಕೊಂಡು ಎಲ್ಲೋಗ್ತೀವಿ ಅಂತ ಅಲ್ಲಿ ಆ ಪ್ಲೇಸ್ನ ನೋಡಿ ಆದಮೇಲೆ ನಿಮ್ಗೆ ಹೇಳ್ತೀನಿ. ಈಗ ಎಷ್ಟು ಜಾಗ ಹೋಗ್ತಾಯಿದ್ದೀವಿ, ಇದೆಲ್ಲ ಫಾರೆಸ್ಟ್ ರಿಸರ್ವ್ ಏರಿಯಾ. ಅಂದರೆ ಸುರ್ಗಿ ಮರಗಳು, ಆ ಮರಗಳು, ಈ ಮರಗಳು ಐತೆ. ಮೊದಲು ಈ ರೀತಿ ಮನೆಗಳು ಸಿಗುತ್ತೆ ಗುರು, ಅಷ್ಟೇ. ಹೆಂಗೆ ನೋಡ್ತಿದ್ದೀರ ಹಿಂದ್ಗಡೆ ನಾನು ಸುತ್ತಮುತ್ತ ಮನೆಗಳು ಸಿಗುತ್ತೆ ಈ ಥರ. ಚೆನ್ನಾಗಿದೆ ಅಲ್ಲ ವ್ಯೂ, ಸೂಪರಾಗೈತೆ. ಈಗ ಶುಂಠಿಕೊಪ್ಪದ ಹತ್ರ ಹೋಗ್ತಾಯಿದ್ದೀವಿ. ಶುಂಠಿಕೊಪ್ಪ ಹತ್ರ ಹೋದ್ಮೇಲೆ ನಾವು ಟರ್ನ್ ಆಗಬೇಕು ಕೋಟೆ ಬೆಟ್ಟಕ್ಕೆ. ಅದೆಲ್ಲಿ ಏನು ಕತೆ ಅಂತ ನಾನು ಹೋಗಿ ತಿಳಿಸ್ತೀನಿ ನಿಮಗೆಲ್ಲ, ಓಕೆನಾ? ಈಗ ಶುಂಠಿಕೊಪ್ಪ ಹತ್ತತ್ರ ಹೋಗ್ತಾಯಿದ್ದೀವಿ. ಕರೆಕ್ಟಾಗಿ ಈಗ ಶುಂಠಿಕೊಪ್ಪದಲ್ಲಿದ್ದೀವಿ ಕಣ್ರಪ್ಪ. ಶುಂಠಿಕೊಪ್ಪ ಇಲ್ಲಿಂದ ನಾವು ಲೆಫ್ಟಿಗೆ ತಗೊಬಿಟ್ರೆ ನಾವು ಕೋಟೆ ಬೆಟ್ಟ ಹೋಗ್ತೀವಿ. ಕೋಟೆ ಬೆಟ್ಟ ಇಲ್ಲಿ ತೊಗೋಬೇಕು. ಸೋಮವಾರಪೇಟೆ, ಶುಂಠಿಕೊಪ್ಪ, ಮಡಿಕೇರಿ ಈ ರೂಟಿಗೆ ಹೋಗ್ಬೇಕು ಅನಿಸುತ್ತೆ, ಗೊತ್ತಿಲ್ಲ, ನೋಡೋ ಅನಿಸುತ್ತೆ. ಸರಿಯಪ್ಪ, ಇಲ್ಲೇ ಹೋಗ್ಬೇಕು. ಇಲ್ಲೇ ಹೋಗ್ಬೇಕು. ಇಲ್ಲಿ ಸರ್ಕಲಲ್ಲಿ ಶುಂಠಿಕೊಪ್ಪದಲ್ಲಿ ತಗೊಂಡ್ರೆ ನೀವು, ಓ ಮೇಡಮ್, ಸ್ಟ್ರೈಟ್ ಒಂದೇ ರೋಡು ಎಲ್ಲಿಗೆ? ಕೋಟೆ ಬೆಟ್ಟಕ್ಕೆ ಹೋಗುತ್ತೆ. ಲೆಟ್ಸ್ ಗೋ. ಬಾಬಾ ವಾತಾವರಣ ಫುಲ್ ಚೇಂಜ್ ಆಗೋಯ್ತು ಗುರು. ಮತ್ತೆ ಮಳೆ ಬರುವ ಹಾಗಿದೆ. ರೈನ್ 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 ಪವರ್ ಇನ್ ದ ರೈನ್ ಅಂತ. ಅದೇ ರೋಡ್ ನೋಡಿ, ಸಣ್ಣ ರೋಡು. ಇದೇ ರೋಡಲ್ಲಿ ನೀವು ಶುಂಠಿಕೊಪ್ಪದಲ್ಲಿ ಸರ್ಕಲ್ ಸಿಗುತ್ತೆ, ಒಂದು ಸಣ್ಣ ಸರ್ಕಲ್. ಅಲ್ಲಿ ಲೆಫ್ಟ್ ತೊಗೊಂಡ್ರೆ, ರೈಟ್ ತೊಗೊಂಡ್ರೆ, ಲೆಫ್ಟ್ ಅಂತೀನಿ, ರೈಟ್ ತೊಗೊಂಡ್ರೆ ಒಂದೇ ರೋಡು ಶುಂಠಿ ಇದಕ್ಕೆ, ಅದಕ್ಕೆ ಕೋಟೆ ಬೆಟ್ಟಕ್ಕೆ. ಕೋಟೆ ಬೆಟ್ಟ ಈ ವಾತಾವರಣದಲ್ಲಿ ಅದ್ಭುತವಾಗಿದೆ ಅಂತ ಕೇಳ್ಪಟ್ಟಿದ್ದೀನಿ ಲೊಕೇಶನ್ನು. ಲೆಟ್ಸ್ ಸಿ ಏನಾಗಿದೆ, ಏನು ಕತೆ, ಹೆಂಗಿರುತ್ತೆ ಏನು ಅಂತ ನೋಡುವ. ಹಬ್ಬ ಮಳೆ ಸ್ಟಾರ್ಟ್ ಆಗೋಯ್ತು. ನಮ್ಮ ಮನೆ ಬರೋನೇ ಇಷ್ಟ ಆಯ್ತು ಗುರು. ಮಳೆ 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 ತಿಗ ಮುಷ್ಕಂಡು ನಡೆ ಅನ್ನಂಗೆ ಆಯ್ತು ಕತೆ. ಯಾವುದೂ ಪ್ಲೇಸ್ಗೂ ಹೋಗಂಗಿಲ್ಲ, ಮಳೆ ಸ್ಟಾರ್ಟ್ ಆಗೋಗುತ್ತೆ. ಅಯ್ಯೋ ಸ್ವಾಮಿ, ಸದ್ಯಕ್ಕೆ ನಾವೇ ನೆನೀತಾ ಇಲ್ಲ. ಬಟ್ ಬೈಕು ಪ್ಲೇಸಸ್ಗಳು ಕ್ಲೀನಾಗಿ ಕವರ್ ಮಾಡೋಕ್ಕಾಗ್ತಾಯಿಲ್ಲ. ಶುಂಠಿಕೊಪ್ಪದಿಂದ ಹಿಂಗೆ ಗವಿ ಬೆಟ್ಟ ಹೋಗುತ್ತೆ ಗುರು. ಸೊ ಇಲ್ಲಿ ನಿಲ್ಸಿದ್ದೀನಿ ನೋಡಿ, ಬ್ರಿಡ್ಜು ಕೆಳಗಡೆ ನೋಡಿ ಯಾವುದೋ ಒಂದು ನದಿ ಹರಿತಾ ಇದೆ. ಕಾವೇರಿ ನದಿನೇ ಇನ್ಯಾವುದಿರಬೇಕು. ವಾತಾವರಣ ಮಾತ್ರ ಹೈ ಕ್ಲಾಸ್ ಆಗೈತೆ ಗುರು. ಬ್ಯೂಟಿಫುಲ್. ವಾವ್ ಎಷ್ಟು ಚೆನ್ನಾಗಿದೆ ನೋಡಿ. ಅಲ್ಲಡಿ ಎಲ್ಲ ಎಂಜಾಯ್ ಮಾಡ್ತಾಯಿದ್ದಾರೆ ಕಾರಲ್ಲಿ, ಮೀನು ಹಿಡಿತಾ ಇದ್ದಾರೆ, ಫೋಟೋಶೂಟ್ ಮಾಡ್ತಾಯಿದ್ದಾರೆ, ಕ್ಯಾಂಪಿಂಗ್ ಮಾಡ್ತಾಯಿದ್ದಾರೆ. ಅಲ್ಲೆಲ್ಲ ಕ್ಯಾಂಪಿಂಗ್ ನಡೀತಾ ಇದೆ. ಇಲ್ಲಿ ಬಂದರೆ ಇಲ್ಲೊಂಥರ ಜಾತ್ರೆ ನಡೀತೈತೆ, ತೋರಿಸ್ತಿದ್ದಾರೆ ಹಿಂಗೆ. ವಾತಾವರಣ ನೋಡ್ಕೊಳ್ಳಿ, ಸಖತ್ತಾಗೈತೆ, ಅದ್ಭುತವಾಗಿದೆ ವಾತಾವರಣ. ನೋಡಿಲಿ ಈ ಕಡೆನೂ ಅಷ್ಟೇ, ಇನ್ನೂ ಬ್ಯೂಟಿಫುಲ್ ಆಗಿದೆ ಗುರು. ಈ ಕಡೆ ಹಳೇ ಬ್ರಿಡ್ಜ್ ಇದು. ಹೆಂಗಿದೆ ವಾತಾವರಣ ನೋಡಿ. ಅಲ್ಲಿ ಜಾತ್ರೆ ಆರ್ಕೆಸ್ಟ್ರಾ ನಡೀತೈತೆ ಅಲ್ಲಿ. ವಾತಾವರಣ ಅಲ್ಟಿಮೇಟ್ ಆಗೈತೆ ಗುರು. ಜೊತೆಗೆ RX ನೋಡಪ್ಪ. ಇನ್ನೇನು ಒಂದು 4 ಕಿಲೋಮೀಟರ್ಸ್ ಉಂಟು ಗವಿ ಬೆಟ್ಟಕ್ಕೆ. ವಾತಾವರಣ ನೋಡಿ, 2-3 ದಿನದಿಂದ ಇದೇ ವಾತಾವರಣ. ಎಲ್ಲಿ ನೋಡಿದ್ರು ಮಳೆ. ಬೆಳಗ್ಗೆ ಸ್ವಲ್ಪ ಮಳೆ ಬರಲ್ಲ ಅಷ್ಟೇ. ಇನ್ನು ಮಧ್ಯಾಹ್ನ ಮೇಲೆ ಸ್ಟಾರ್ಟ್ ಆಯಿತು ಅಂದರೆ ಮುಗೀತು ಕತೆ ಅಂತ ಅರ್ಥ. ಎಷ್ಟು ನೋಡಿದ್ರು ಬೇಜಾರಾಗಲ್ಲ ಈ ಕ್ಲೈಮೇಟು. ಬೊಂಬಾಸ್ಟಿಕ್ ಅಂತಾರಲ್ಲ, ಬೊಂಬಾಸ್ಟಿಕ್. ನಾವು ಸಿಟಿಲಿದ್ದೆ ನಮ್ಮ ಜೀವನ ಕಷ್ಟ ಅಂತೀವಿ. ಈ ಒಂದು ವಾತಾವರಣದಲ್ಲಿ ಇದ್ಕೊಂಡು ಇಲ್ಲೆಲ್ಲ ಮನೆ ಇಟ್ಕೊಂಡು ಮೇಂಟೈನ್ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಯ್ತಾರಲ್ಲ, ಇವ್ರಿಗೆಲ್ಲ ಏನು ಹೇಳ್ಬೇಕು ಗುರು. ಓ ಮ್ಯಾನ್, ಎಲ್ಲಿ ನೋಡಿದ್ರು ಕಾಡು. ಈ ಕಡೆಯಿಂದ ಬಂದರೆ ಇಲ್ಲಿ
ನೋಡಿ ಕೋಟೆ ಬೆಟ್ಟಲಪ್ಪ ಏನೋ ಮುಂದಕ್ಕೆ ಬರ್ದವ್ರೆ ಈಶ್ವರ ದೇವಾಲಯ ಇಲ್ಲಿ ಅಂತ ತೋರಿಸ್ತಾ ಇದೆ. ಮುಂದೆ ಹೋಗ್ಬೇಕು ಅಂತ ತೋರಿಸ್ತಾ ಇದೆ ಅಪ್ಪ. ಇಲ್ಲ ಮುಂದೆನಾ ಹಾಂ ನೋಡಿ ಹಿಂಗೆ ಹೋಗ ನೋಡ್ರಿ. ಹಿಂದೆ ಹೋಗಿ ಬರ್ಬೇಕು ನನ್ನ ಮುಕ್ಕುರಿತೈತೆ. ಪಿಕಪ್ ಪಿಕಪ್ ಲೆಟ್ಸ್ ಗೋ. ಏನ ಮರ ಇಷ್ಟೊಂದು ಎತ್ತರ ಐತದು. ಕಮಾನ್ ಮಗನೇ, ಇವೆಲ್ಲ ಯಾವ ಲೆಕ್ಕನೋ ನಿಂಗೆಲ್ಲ ಮುಕ್ಕೂರಿ ಬೇಡ ಕಣೋ. ಹಿಂಗೆ ಬೇಜಾರಾಗತ್ತೆ ನನಗೆ, ಭಯಂಕರ ಬೇಜಾರಾಗತ್ತೆ. ಅಬ್ಬಾ ಮೇಲಕ್ಕೆ ಬಂದು ನೋಟ ಫುಲ್ ದಿಪ್ಪಾಣ. ಸ್ಕಿಡ್ ಬೇರೆ ಆಯ್ತೈತೆ. ಕೋಟೆ ಬೆಟ್ಟ ಮಾನ್ಸೂನಲ್ಲಿ ಯಾರು ಬಂದಿಲ್ಲ, ಬನ್ನಿ ಗುರು. ಸೂಪರ್ ಆಗಿದೆ ರೋಡು. ಅಯ್ಯೋ ಸ್ಕಿಮ್ ಹಾಕಿ ಬಿದ್ದುಬಿಟ್ರೆ ಕಷ್ಟ. ಎಸ್ ಅಬ್ಬಬ್ಬಬ್ಬ ಭಯಂಕರವಾಗಿದೆ ಎಕ್ಸ್ಪೀರಿಯನ್ಸ್. ರೋಡೆಲ್ಲ ಜಾರ್ತಾ ಇದೆ ಮಳೆ ಬಂದು. ಅಬ್ಬಬ್ಬಬ್ಬ ಲಲ್ಲ ಇದೇ ರೋಡ ಅಥವಾ ಬೇರೆದಾಗ ಗೊತ್ತಾಯ್ತಲ್ಲ. ಹಿಂಗೆ ಸುಮ್ಮನೆ ಹೋಯ್ತಾ ಇದ್ದೀನಿ ಒಟ್ಟಿನಲ್ಲಿ ನಾನು. ಲೆಟ್ಸ್ ಗೋ. ಎಲ್ಲಿ ಕರ್ಕೊಂಡು ಹೋಗುತ್ತೆ ಗೊತ್ತಿಲ್ಲ ಈ ರೋಡು. ಮಾನ್ಸೂನಲ್ಲಿ ಬಂದರೆ ವೆದರ್ ಮಾತ್ರ ಸೈಕಾಗೈತೆ ನೋಡಿ. ಯವ್ವ ಅದ್ಭುತ, ಸೂಪರ್. ಅಬ್ಬಬ್ಬಬ್ಬಬ್ಬ ಸ್ವರ್ಗಕ್ಕೆ 4 ಮೆಟ್ಲಿಂತ ಅಂತ ವಾತಾವರಣ. ಏನೋ ಮರ ಇದು ವಾತಾವರಣ. ಇಂಥ ವಾತಾವರಣದಲ್ಲಿ ರೈಡಿಂಗ್ ಮಾಡೋಕ್ಕೆ, ಆಫ್ ರೋಡ್ ಮಾಡೋಕ್ಕೆ ಮಜಾ. ಇದ್ರ ಏನೋ ಇದು ಇದ್ರು ಎಂತ ಆಫ್ ರೋಡು, ಎಂಥ ಎಕ್ಸ್ಪೀರಿಯನ್ಸ್ ಇದು. ಅದ್ಭುತ ನೋಡಿ. ಇನ್ನೇನು ಸ್ವಲ್ಪ ದೂರ ಅಂದ್ಬಿಡ್ತು. ವಾತಾವರಣ ಸೆಕ್ಸಿ ಆಗಿದೆ. ಸೆಕ್ಸಿ ಅಂತಾರಲ್ಲ, ಬೊಂಬಾಟ್ ಆಗಿದೆ, ಬೊಂಬಾಟ್. ಆರೋಗಿದೆ ಸ್ವಲ್ಪ ಹೊತ್ತು ಗವಿ ಬೆಟ್ಟದಲ್ಲಿ. ಅಂತೂ ಇಂತೂ ನಮ್ಮ ಗವಿ ಬೆಟ್ಟಕ್ಕೆ ರೀಚ್ ಆಗಿಬಿಟ್ಟಿದ್ದೀವಿ. ವಾತಾವರಣ ಸೈಕ್ ಆಗಿತ್ತು ಗುರು, ಬ್ಯೂಟಿಫುಲ್ ಆಗಿತ್ತು. ಇದೇ ಕೋಟೆ ಬೆಟ್ಟ ಬಟ್ಲಪ್ಪ ಶ್ರೀ ಈಶ್ವರ ದೇವಾಲಯದಲ್ಲಿರುವಂಥ ಕೋಟೆ ಬೆಟ್ಟ ಈಶ್ವರನ ಟೆಂಪಲ್ ಇದೆ ಇಲ್ಲಿ. ಬನ್ನಿ ಹೆಂಗಿದೆ ಮೇಲ್ಗಡೆ ಅಂತ ನಿಮಗೆ ತೋರಿಸಿ ಎಕ್ಸ್ಪೀರಿಯನ್ಸ್ ಮಾಡಿಸ್ತೀನಿ. ಲೆಟ್ಸ್ ಗೋ. ನೋಡಿ ಕೋಟೆ ಬೆಟ್ಟ ಏನೂ ಕಾಣ್ತಿಲ್ಲ, ಎಲ್ಲ ಪಾಕ್ ಆಗ್ಬಿಟ್ಟೈತೆ. ಅಲ್ಲಿ ಅದ್ರ ಮೇಲೆ ಹೋಗ್ಬೇಕು ನಾವೀಗ. ಬನ್ನಿ ಹೋಗೋಣ. ನನ್ನ ಪರಿಸ್ಥಿತಿ ಹಿಂಗಾಗಿದೆ ಗುರು. ಕೋಟೆ ಬೆಟ್ಟ ಹೋಗೋಣ. ಟ್ರೆಕ್ ಮಾಡ್ಬೇಕು ಸ್ವಲ್ಪ ಹೊತ್ತು. ಅಲ್ಲಿಂದ ಹಂಗೆ ಸ್ಲಿಪ್ಪರ್ ಬಿಟ್ಟು ಹೋಗ್ಬೇಕು ಗುರು. ಇಲ್ಲೇ ಬಿಟ್ಟು ಹೋಗ್ಬೇಕು. ಸ್ಲಿಪ್ಪರ್ ಬಿಟ್ಟು ಹೋಗ್ಬೇಕಿಲ್ಲ. ಸ್ವಲ್ಪ ಮೆಟ್ಲು ಹತ್ಕೊಂಡ್ಬಂದರೆ ಹಿಂಗೆ ಗವಿ ಬೆಟ್ಟಕ್ಕೆ ನೋಡಿ ಇರ್ತಿಗಿದೆ ವಾತಾವರಣ. ಇಲ್ಲೋದ್ರೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಮೇಲ್ಗಡೆ ಹೋಗ್ಬೋದು. ಹಿಂಗೆ ಮೇಲ್ಗಡೆ ಇಲ್ಲಿ ಬಂದರೆ ದೇವಸ್ಥಾನ ಸಿಗುತ್ತೆ. ಶಿವನ ದೇವಸ್ಥಾನ ಇದೆ ಬೇಸಿಕಲಿ. ಹೆಂಗಿದೆ ವಾತಾವರಣ ನೋಡಿ, ಹಿಂಗೆ ಸೂಪರ್ ಅಲ್ವಾ? ವಾವ್. ಅದು ದೇವಸ್ಥಾನ. ಇಲ್ಲಿ ಬಂದರೆ ಇದೇ ಎಕ್ಸ್ಟ್ರಾ ಟ್ರೆಕ್ಕಿಂಗ್ ಹೋಗೋದು ಗುರು. ಇದು ಇಲ್ಲಿಂದ ಮೇಲೆ ಹೋಗುತ್ತೆ. ಹಿಂಗೆ ಮೇಲೆ ಹೋಗೋದು ಎಲ್ಲಿ ತನಕ ಹೋಗುತ್ತೆ ನನಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಬರ್ತಾ ಇರೋದು. ಬನ್ನಿ ನೋಡೋಣ. ಕೈಯೆಲ್ಲ ಸಿಗಾಯ್ತು. ಅದೇನೇನು ಮಾಡ್ಕೊತೀಯ ಕಾಣ್ತವೆ.
ಕೈ ಎಲ್ಲ ಶೇಕ್ ಆಯ್ತು. ಅದೇನೇನು ಮಾಡ್ಕೊತೀಯ ಮಾಡ್ಕೊಂಡೆ. ಅಯ್ಯೋ ಏನು ರೀ, ಯಾವ ರೇಂಜಿಗೆ ಶೇಕ್ ಆಯ್ತ ಗೊತ್ತಾ? ಇಷ್ಟೇ ಗುರು, ಇದು ಏನು ನೋಡ್ತಿದ್ದೀರಾ, ಇದ್ರ ಮೇಲೆ ಹೋಗೋಕ್ಕಾಗಲ್ಲ. ಅದ್ರ ಮೇಲೆ ಕಾಣ್ತಿದೆಯಲ್ಲ, ಅಲ್ಲೂ ಹೋಗೋಕ್ಕಾಗಲ್ಲ. ಇಷ್ಟೇ ಲಾಸ್ಟು. ಅದ್ರ ಮೇಲೆ ಹೋಗೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಎಲ್ಲೂ ರೂಟ್ ಕಾಣ್ತಾಯಿಲ್ಲ ನಮಗೆ. ಅದಕ್ಕೋಸ್ಕರ ಇಲ್ಲೇ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಗಾಳಿ ಸಿಕ್ಕಾಬಿಟ್ಟೈತೆ ಗುರು. ಇದೇ ಲಾಸ್ಟು, ಇಲ್ಲೇ ಲಾಸ್ಟ್. ಇದಕ್ಕಿಂತ ಮೇಲೆ ಹೋಗೋಕ್ಕಾಗಲ್ಲ. ಏನು ನೋಡ್ತಾ ಇದ್ದೀರಾ, ಇದೇ ಲಾಸ್ಟು ಗವಿ ಬೆಟ್ಟದ್ದು. ಕೆಳಗಡೆ ಹೋದರೆ ದೇವಸ್ಥಾನ ಇದೆ. ಇದ್ರ ಕೆಳಗಡೆ ದೇವಸ್ಥಾನ ಬಾಕ್ಲಾಕಿದೆ. ಇವತ್ತು ದೇವಸ್ಥಾನ ತೋರಿಸೋಣ ಅಂದರೆ ನಿಮಗೆ. ಸೊ ಗವಿ ಬೆಟ್ಟದ್ದು ಏನು ಇಷ್ಟು ನೋಡಿದರೆ, ಈ ವಾತಾವರಣದಲ್ಲಿ ಬಂದರೆ ನಿಮಗೆ ಚೆನ್ನಾಗಿರುತ್ತೆ. ಆಫ್ ರೋಡ್ ಇರುತ್ತೆ, ಹಾಗೆ ಬೆಟ್ಟ ಅನ್ನೋ ವಾತಾವರಣ ಎಲ್ಲ ಸೂಪರಾಗಿರುತ್ತೆ. ನಾವೀಗ ಡೈರೆಕ್ಟ್ ಮಡಿಕೇರಿ ರೂಟ್ಗೆ ಹೋಗಿ ಆಮೇಲೆ ಡೈರೆಕ್ಟ್ ಊರು ಹೋಗ್ತಾ ಇದ್ದೀವಿ. ಮಳ್ಳಳ್ಳಿ ಫಾಲ್ಸ್ಗೆ ಹೋಗೋಣ ಅಂದ್ಕೊಂಡು ವಾತಾವರಣ ಸಿಕ್ಕಾಪಟ್ಟೆ ಖರಾಬಾಗಿದೆ. ನನಗೇಂತಂದರೆ ಇಲ್ಲ, ನನ್ನ ತಮ್ಮ ರೈನ್ ಜಾಕೆಟ್ ಕಳ್ಕೊಬಿಟ್ಟಿದ್ದಾನೆ ಆಲ್ರೆಡಿ, ನಂದೊಬ್ರು ಇದನ್ನು ಪೂರ್ತಿ. ಸೊ ಜೊತೆಗಿರೋದು ಸ್ವಲ್ಪ ಗಮನ ಹರಿಸ್ಬೇಕಲ್ಲ. ಅದಕ್ಕೋಸ್ಕರ ಈಗ ಇಲ್ಲಿಂದ ವಾಪಸ್ಸು ಊರಿಗೆ ಹೋಗ್ತೀವಿ. ಅಂಥವೇ ಸಿಗ್ತಾ ಏನಾದರೂ ಮೂಡ್ ಚೇಂಜ್ ಆದರೆ ಬದಲಾಯಿಸಿದ್ರೆ ನಿಮಗೆ ಹೇಳ್ತೀನಿ, ತಿಳಿಸ್ತೀನಿ. ಇಲ್ಲಾಂದರೆ ಇದೇ ಲಾಸ್ಟು. ನೋಡ್ಕೊಳ್ರಪ್ಪ, ಏನು ಮಾನ್ಸೂನ್ ರೈಡ್ ಇತ್ತು ಕೇರಳ ಟು ಮಡಿಕೇರಿ. ಅಲ್ಲಿ ಸ್ವಲ್ಪ ಏನು ವೀಡಿಯೋ ತೋರಿಸಿದ್ದೀನಿ. ಚೆನ್ನಾಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಯಿತು ನಿಮಗೆಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವೀಡಿಯೋ ಮುಖಾಂತರ ಮತ್ತೆ ನಿಮಗೆಲ್ಲ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.